ವಿಜಯಪುರದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ವಕ್ಫ್ ಕಾನೂನನ್ನ ಉಲ್ಲಂಘಿಸಿ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಾಗಿದೆ. ವಕ್ಫ್ಗೆ ಸೇರಿದಂತ ಖಬರಸ್ತಾನ್ ಜಾಗದಲ್ಲಿ ಮಳಿಗೆ ನಿರ್ಮಾಣ ಆಗಿದೆ. ಅಕ್ರಮ ಮಳಿಗೆ ನಿರ್ಮಾಣಕ್ಕೆ ಖಬರಸ್ತಾನ್ ಮುಂದಾಗಿದೆ. ಸಿಂದಗಿ ತಾಲೂಕಿನ ವಕ್ಫ್ ಕಮಿಟಿಯ ಖಬರಸ್ತಾನ್ ಇದು. ಕಾನೂನು ಬಾಹಿರವಾಗಿ ಮಳಿಗೆ ನಿರ್ಮಾಣಕ್ಕೆ ತಯಾರಿ ನಡೆದಿದೆ. 380 ಅಂಗಡಿಗಳ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಸ್ಕೆಚ್ ರೆಡಿ ಆಗಿದೆ. ಖಬರಸ್ತಾನ್ ಜಾಗದಲ್ಲಿ ಮಳಿಗೆ ನಿರ್ಮಾಣ ಮಾಡೋ ಹಾಗಿಲ್ಲ. ಸಿಂದಗಿ ಖಬರಸ್ತಾನ್ ಕಮಿಟಿಯಿಂದಲೇ ರೂಲ್ಸ್ ಬ್ರೇಕ್ ಆಗಿದೆ. ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಕಮಿಟಿ ಅಧ್ಯಕ್ಷ ಇಮ್ತಿಯಾಜ್ ಮುಂದಾಗಿದ್ದಾರೆ. ಕಾರ್ಯದರ್ಶಿ ಮೊಹಮ್ಮದ್ ಪಟೇಲ್ರಿಂದಲೇ ಪ್ಲಾನ್ ರೆಡಿ ಆಗಿದೆ. ಮಳಿಗೆ ಹಿಂದೆ ಸಚಿವ ಜಮೀರ್ ಆಪ್ತನ ಕೈವಾಡ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಕಾನೂನು ಬಾಹಿರವಾಗಿ ಮಳಿಗೆ ನಿರ್ಮಾಣ ಮಾಡೋದಕ್ಕೆ ತಯಾರಿ ನಡೆದಿದೆ. ವಕ್ಫ್ಗೆ ಸೇರಿದಂತ ಖಬರಸ್ತಾನ್ ಜಾಗ ಇದೆ. ಇಲ್ಲಿ 380 ಅಂಗಡಿಗಳ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಸ್ಕೆಚ್ ರೆಡಿ ಆಗಿದೆ. ಸಿಂದಗಿ ಖಬರಸ್ತಾನ್ ಕಮಿಟಿಯಿಂದಲೇ ರೂಲ್ಸ್ ಬ್ರೇಕ್. ಕೋಟಿ ಕೋಟಿ ಹಣಕ್ಕಾಗಿ ಜಮೀರ್ ಆಪ್ತನ ಕೈವಾಡ ಇದೆಯಾ? ಇದರಲ್ಲಿ ಹಣಕ್ಕೋಸ್ಕರ ಕೆ ಅನ್ವರ್ ಬಾಷಾ ಕೈವಾಡ ಇದೆ ಅನ್ನೋ ಆರೋಪ ಇದೆ. ಪ್ರತಿ ಅಂಗಡಿಗೆ 1 ಲಕ್ಷ ರೂಪಾಯಿ ಸಂಗ್ರಹಕ್ಕೆ ಕಮಿಟಿ ಮುಂದಾಗಿದೆ. ಈಗಾಗಲೇ 1 ಕೋಟಿ ಹಣ ಸಂಗ್ರಹ ಮಾಡಿರುವಂತ ಆರೋಪ ಇದೆ. ಸಂಗ್ರಹ ಆದ ಹಣದಲ್ಲಿ ವಾಣಿಜ್ಯ ಮಳಿಗೆಯನ್ನ ನಿರ್ಮಾಣ ಮಾಡುತ್ತಿದ್ದಾರೆ. ಬಾಡಿಗೆದಾರರಿಂದ 11 ತಿಂಗಳು ಕರಾರು ಮಾಡಿಸಿಕೊಂಡಿರೋ ಆರೋಪ ಇದೆ. ಸಮೀರ್ ಆಪ್ತನ ವಿರುದ್ಧ ಮುಸ್ಲಿಂ ಮುಖಂಡರು ಸಿಡಿದೆದ್ದಿದ್ದಾರೆ. ವಕ್ಫ್ ಆಸ್ತಿ ಸಂರಕ್ಷಣಾ ಸಮಿತಿ ಸಂಘಟನೆಯಿಂದ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಅಲ್ಲಿ ವಕ್ಫ್ ಕಾನೂನಿದೆ, ಖಬರಸ್ತಾನ್ ಜಾಗದಲ್ಲಿ ಈ ತರ ಮಳಿಗೆಗಳನ್ನ ಕಟ್ಟೋ ಹಾಗಿಲ್ಲ. ಬಟ್ ಸ್ಟಿಲ್ ಅಲ್ಲಿ ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡ್ತಿದಾರಲ್ಲ, ಅಷ್ಟು ವಿರೋಧದ ನಡುವೆಯೂ ಕೂಡ. ಹಾಗಾದ್ರೆ ಜಮೀರ್ ಆಪ್ತನ ಕೈವಾಡವಾ ಇದು? ಎಸ್ ಶ್ವೇತಾ, ಈಗಾಗಲೇ ಏನಂತಂದ್ರೆ ಈ ಸುಪ್ರೀಂ ಕೋರ್ಟ್ ನ ಗೈಡ್ ಲೈನ್ಸ್ ಪ್ರಕಾರ ಯಾವುದೇ ವಕ್ಫ್ ನ ಖಬರಸ್ತಾನಗಳಿದ್ರೆ ಆ ಜಾಗದಲ್ಲಿ ಮಳಿಗೆಗಳನ್ನ ನಿರ್ಮಾಣ ಮಾಡುವಂತಿಲ್ಲ. ನೇರವಾದಂತ ಒಂದು ಇದನ್ನಿದೆ, ಆ ಜಾಗದಲ್ಲಿ ಮಳಿಗೆಗಳು ಆಗ್ಬಾರ್ದು ಅಂತೇಳಿ, ಅಂದ್ರೆ ವಾಣಿಜ್ಯೀಕರಣಕ್ಕೆ ಉಪಯೋಗ ಆಗ್ಬಾರ್ದು ಅಂತೇಳಿ. ಆದ್ರೆ ಇದೆಲ್ಲವನ್ನ ಮೀರಿ ಇನ್ನೊಂದು ಕಡೆಗೆ ಪ್ರತಿಭಟನೆಗಳು ನಡೀತಾ ಇದೆ, ಸಾಲು ಪ್ರತಿಭಟನೆಗಳು. ಅದೆಲ್ಲವನ್ನ ಮೀರಿ ಸಹ ಏನಂದ್ರೆ ಅಲ್ಲಿ 380 ಮಳಿಗೆಗಳ ನಿರ್ಮಾಣಕ್ಕೆ ಈಗಾಗಲೇ ಅಲ್ಲಿ ಸ್ವತಃ ಖಬರಸ್ತಾನ್ ಕಮಿಟಿ ಏನಂದ್ರೆ ಮುಂದಾಗಿರುವಂತದ್ದು. ಇದರಲ್ಲಿ ಸಾಕಷ್ಟು ಹುನ್ನಾರ, ಮತ್ತೊಂದು ಕಡೆಗೆ ಸಂಶಯಗಳಿಗೆ ಈ ಒಂದು ಅವರು ಮುಂದಾಗಿರುವಂತದ್ದು ಅನುಮಾನ ಮೂಡಿಸ್ತಾ ಇದೆ. ಯಾಕಂತ ಕೇಳಿದ್ರೆ ಇಲ್ಲಿ ನೇರವಾಗಿ ಜಮೀರ್ ಅಹಮದ್ ಅವರು ಏನ್ ವಕ್ಫ್ ಸಚಿವರಿದ್ದಾರೆ, ಸಚಿವರ ಅತ್ಯಾಪ್ತರಾಗಿರ್ತಕ್ಕಂಥ ಕೆ ಅನ್ವರ್ ಬಾಷಾ ಇವರ ಕೈವಾಡ ಇರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂತ ಕೇಳಿದ್ರೆ ಅವರ ಒತ್ತಡದ ಮೇರೆಗೆ ಏನಂತಂದ್ರೆ ಖಬರಸ್ತಾನ್ ಕಮಿಟಿ ಇದೊಂದು ಏನಂದ್ರೆ ಮಳಿಗೆಗಳ ನಿರ್ಮಾಣಕ್ಕೆ ಮುಂದಾಗಿರುವಂತದ್ದು. 380 ಮಳಿಗೆಗಳ ನಿರ್ಮಾಣಕ್ಕೆ ಪ್ರತಿಯೊಬ್ಬರಿಂದ ಅಂದ್ರೆ ಬಾಡಿಗೆದಾರರಿಂದ ಒಬ್ಬೊಬ್ಬರಿಂದ 1 ಲಕ್ಷ ಕಲೆಕ್ಟ್ ಮಾಡ್ಕೊಳ್ಳಲಾಗ್ತಾ ಇದೆ. ಇದು ಏನಂದ್ರೆ 3 ಕೋಟಿ 80 ಲಕ್ಷ ರೂಪಾಯಿನ ಸಂಗ್ರಹಣೆ ಆಗುತ್ತೆ. ಅಂದ್ರೆ ಇದೆಲ್ಲವನ್ನ ಸಂಗ್ರಹಣೆ ಮಾಡಿಕೊಂಡು ಈಗ ಕಟ್ಟಡಗಳ ನಿರ್ಮಾಣ ಮಾಡಿ ಬಳಿಕ ಏನಂತಂದ್ರೆ 11 ತಿಂಗಳ ಬಾಡಿಗೆಯನ್ನ ಅವರಿಗೆ ಕೊಟ್ಟು ಬಳಿಕ 5 ವರ್ಷದವರೆಗೆ ಈ ವಕ್ಫ್ ಮಂಡಳಿಗೆ ಒಂದು ಅಧಿಕಾರ ಇರುತ್ತೆ. ಅಂದ್ರೆ ಯಾರಿಗೆ ಬೇಕಾದ್ರೂ ಲೀಸ್ ಕೊಡಬಹುದು, ಇದನ್ನ ಯಾರು ಬೇಕಾದ್ರೂ ಅಂತ ಒಳಗಿನವರಿಗೆ ಲೀಸ್ ಕೊಡಬಹುದು. ಇದನ್ನ ಲೀಸ್ ಪಡಿತಕ್ಕಂತ ಹುನ್ನಾರ ಇಲ್ಲಿದೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮೊದಲ ಕಡೆಗೆ ಅನುಮಾನಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಒಂದು ಕಡೆಗೆ ವಕ್ಫ್ ಸಚಿವರಾದಂತಹ ಜಮೀರ್ ಅಹಮದ್ ಅವರ ಆಪ್ತನ ಒತ್ತಡಕ್ಕೆ ಇದೆಲ್ಲ ಕಾರ್ಯ ನಡೀತಾ ಇದೆಯಾ ಅಂತ ಅನುಮಾನಗಳು, ಮತ್ತೊಂದು ಕಡೆ ಆರೋಪಗಳು ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಷಡಕ್ಷರಿ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಸಿಂದಗಿ ಒಳಗೆ ಸರ್ ಸರ್ವೆ ನಂಬರ್ 1029 ಸ್ಮಶಾನ್ ಜಾಗ ಐತೆ ಸರ್. ಅದು ಈ ಸ್ಮಶಾನ್ ಜಾಗದಾಗ ಸರ್ ಮೊದಲು ಕೆಲವೊಂದು ಜನ ಅಲ್ಲಿ ಎನ್ಕ್ರೋಚರ್ಸ್ ಇದ್ರು. ವಕಫ್ದ ಸರ್, ಅದು ವಕಫ್ ಬೋರ್ಡ್ದು ಅಂಜುಮನ ಸಂಸ್ಥೆ ಅಂಡರ್ದಾಗುತ್ತೆ ಸರ್. ಖಬರಸ್ತಾನ್ ಜಾಗ ಸರ್ ಅದು. ಆ ಖಬರಸ್ತಾನ್ ಜಾಗದಾಗ ಏನ ಸರ್ ಕೆಲವೊಂದು ಜನ ಮೊದಲು ಎನ್ಕ್ರೋಚ್ ಮಾಡಿದ್ರು. ಅದನ್ನೇನೋ ಕೋರ್ಟ್ ಆದೇಶ ತಗೊಂಡು ಮತ್ತು ನಮ್ಮ AC ಸಾಹೇಬರು DC ಸಾಹೇಬ್ರ ನೇತೃತ್ವದಲ್ಲಿ ಅದನ್ನು ಅತಿಕ್ರಮ ತೆರವುಗೊಳಿಸಿದ್ದಾರೆ ಸರ್. ಈಗೇನದು ಅತಿಕ್ರಮ ತೆರವುಗೊಳಿಸಿ ಮತ್ತೆ ಅತಿಕ್ರಮಗಳನ್ನು ಮಾಡಕ್ಕೆ ಹೊಂಟಿದ್ದಾರೆ ಸರ್. ಅಲ್ಲ ಅಂದರೆ 380 ಅಂಗಡಿಗಳನ್ನು ಪೂರಾ ಖಬರಸ್ತಾನ್ ಜಾಗದಲ್ಲಿ ಹಾಕಿ ಅಂಗಡಿಗಳನ್ನು ಲೇಔಟ್ ಮಾಡಿ ಅದನ್ನು ಎಂಗಲ್ ಪೈಪ್ ಗೀಪ್ ಅಂಗಡಿ ಎಲ್ಲ ರೆಡಿ ಮಾಡಿದ್ರು ಸರ್. ಅವರು ತಂದು ಈಗ ಕುಂದ್ರಸಾಕತ್ತಿದ್ರು ಅಂತೇಳಿ ನಾವೇನು ಮಾಡಿದ್ವಿ ಸರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.